ನಮಸ್ಕಾರ ಸ್ನೇಹಿತರೆ, ರಿಟೈರ್ಮೆಂಟ್ ನಂತರ ನಿಮ್ಮ ಬಳಿ ಇರುವ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ನಿಯಮಿತವಾಗಿ ಬಡ್ಡಿ ಆದಾಯ ಪಡೆಯಬೇಕು ಎಂದು ಯೋಚಿಸುತ್ತಿದ್ದರೆ ಹಾಗಾದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂದರೆ SSCSS ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಈ ಯೋಜನೆ ಸರ್ಕಾರದ ಬೆಂಬಲ ಹೊಂದಿರುವ ಸಣ್ಣ ಉಳಿತಾಯ ಯೋಜನೆ. ಪ್ರಸ್ತುತ ಬಡ್ಡಿದರ 8.2% ಆಗಿದ್ದು ಬಡ್ಡಿಯನ್ನು ಸಾಮಾನ್ಯವಾಗಿ ತ್ರೈಮಾಸಿಕವಾಗಿ ಪಡೆಯುವ ವ್ಯವಸ್ಥೆ ಇದೆ. ಒಬ್ಬ ಅರ್ಹ ಹೂಡಿಕೆದಾರ ಗರಿಷ್ಠ 30 ಲಕ್ಷ ಹೂಡಿಕೆ ಮಾಡಿದರೆ 8.2% ದರವನ್ನು ಆಧರಿಸಿ ಸರಳ ಲೆಕ್ಕದಲ್ಲಿ ವರ್ಷಕ್ಕೆ 2.46 ಲಕ್ಷದಷ್ಟು ಬಡ್ಡಿ ಇರುತ್ತದೆ. ಅಂದರೆ 3 ತಿಂಗಳಿಗೆ ಸುಮಾರು 61,500 ರೂಪಾಯಿ. ತಿಂಗಳ ಸರಾಸರಿ ಲೆಕ್ಕದಲ್ಲಿ ಇದು ಸುಮಾರು 20,500 ರೂಪಾಯಿ ಆಗುತ್ತದೆ. ಇಬ್ಬರು ಅರ್ಹ ವ್ಯಕ್ತಿಗಳು ಪ್ರತ್ಯೇಕವಾಗಿ ತಲಾ 30 ಲಕ್ಷ ಹೂಡಿಕೆ ಮಾಡಿದರೆ ಒಟ್ಟು 60 ಲಕ್ಷದ ಮೇಲೆ ವರ್ಷಕ್ಕೆ ಸುಮಾರು 4.92 ಲಕ್ಷ ಬಡ್ಡಿ ಬರುತ್ತದೆ. ಅಂದರೆ ತಿಂಗಳ ಸರಾಸರಿ ಸುಮಾರು 41,000. ಆದರೆ ಸ್ನೇಹಿತರೆ, ಇದು ತಿಂಗಳಿಗೆ ನೇರವಾಗಿ 20,500 ರೂಪಾಯಿ ಸಂಬಳದಂತೆ ಖಾತೆಗೆ ಬರುವುದಲ್ಲ, ಬಡ್ಡಿ ತ್ರೈಮಾಸಿಕವಾಗಿ ಪಾವತಿಯಾಗುತ್ತದೆ. ಹಾಗೆಯೇ ಬಡ್ಡಿದರ ಭವಿಷ್ಯದಲ್ಲಿ ಬದಲಾಗಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಯೋಜನೆ ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟ ಭಾರತೀಯ ನಿವಾಸಿ ನಾಗರಿಕರಿಗೆ ಲಭ್ಯ. ಕೆಲವು ನಿವೃತ್ತ ಸರ್ಕಾರಿ ನೌಕರರು ಮತ್ತು ರಕ್ಷಣಾ ಸಿಬ್ಬಂದಿಗೆ ನಿಗದಿತ ಷರತ್ತುಗಳೊಂದಿಗೆ ಕಡಿಮೆ ವಯಸ್ಸಿನಲ್ಲೂ ಅರ್ಹತೆ ಇರಬಹುದು. ಜಂಟಿ ಖಾತೆ ತೆರೆಯಲು ಸಾಮಾನ್ಯವಾಗಿ ಸಂಗಾತಿಯೊಂದಿಗೆ ಅವಕಾಶವಿದೆ. ಮಕ್ಕಳು ಅಥವಾ ಇತರ ಸಂಬಂಧಿಕರೊಂದಿಗೆ ಜಂಟಿ ಖಾತೆ ತೆರೆಯುವ ನಿಯಮ ಬೇರೆ. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಅಧಿಕೃತ ನಿಯಮಗಳನ್ನು ಪರಿಶೀಲಿಸಿ. SSCSS ಖಾತೆಯನ್ನು SBI ಸೇರಿದಂತೆ ಅರ್ಹ ಬ್ಯಾಂಕುಗಳಲ್ಲಿ ಹಾಗೂ ಪೋಸ್ಟ್ ಆಫೀಸ್ನಲ್ಲಿ ತೆರೆಯಬಹುದು. KYC ದಾಖಲೆಗಳು, ಪ್ಯಾನ್ ಮತ್ತು ವಯಸ್ಸಿನ ಪುರಾವೆ ಸೇರಿದಂತೆ ಅಗತ್ಯ ದಾಖಲೆಗಳು ಬೇಕಾಗಬಹುದು. ಇನ್ನು ತೆರಿಗೆ ವಿಚಾರವು ಬಹಳ ಮುಖ್ಯ. ಈ ಯೋಜನೆಯ ಬಡ್ಡಿ ನಿಮ್ಮ ಆದಾಯಕ್ಕೆ ಸೇರಿ ತೆರಿಗೆಗೆ ಒಳಪಡಬಹುದು. TDS ಕೂಡ ಅನ್ವಯಿಸಬಹುದಾದ್ದರಿಂದ ನಿಮ್ಮ ತೆರಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ನಿಯಮಗಳನ್ನು ಪರಿಶೀಲಿಸಿ. ಹಾಗಾಗಿ ಸ್ನೇಹಿತರೆ, ರಿಟೈರ್ಮೆಂಟ್ ಹಣವನ್ನು ಯಾವುದೇ ಯೋಜನೆಯಲ್ಲಿ ಹಾಕುವ ಮೊದಲು ಬಡ್ಡಿದರ, ತೆರಿಗೆ, ಲಾಕ್-ಇನ್ ಅವಧಿ, ಮುಂಗಡವಾಗಿ ಖಾತೆ ಮುಚ್ಚಿದರೆ ಆಗುವ ಕಡಿತ ಮತ್ತು ನಿಮ್ಮ ಸ್ವಂತ ಹಣಕಾಸಿನ ಅಗತ್ಯಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಹಣಕಾಸಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.